ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಹೊರಡಿಸಿರುವಂತ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ಮತ್ತು ನಾನ್ HK ಯಾವ ಒಂದು ಡಿಸ್ಟ್ರಿಕ್ಟ್ ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಕಟ್ ಆಫ್ ಹೇಗೆ ಡಿಸೈಡ್ ಮಾಡಬಹುದು, ಅಂದ್ರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಲ್ಲಿ ಕಡಿಮೆ ನಿಲ್ಲಬಹುದು ಮತ್ತು ಇನ್ನಿತರ ರಿಸರ್ವೇಶನ್ಗೆ ತಕ್ಕಂತೆ ಯಾವ ಒಂದು ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡ್ಕೋಬಹುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಯಾರು ಕೂಡ 100% ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಕೆಲವೊಂದು ರಿಸರ್ವೇಶನ್ ಮತ್ತು ನಿಮ್ಮ ಒಂದು ಕ್ಯಾಟಗರಿ ಆಧಾರದ ಮೇಲೆ ನೀವು ಸ್ವಲ್ಪ ಮಟ್ಟಿಗೆ ಪ್ರಿಡಿಕ್ಟ್ ಮಾಡಬಹುದು. 100% ಅಂತೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ನೀವು ಹಾಕಿರುವಂತ ಡಿಸ್ಟ್ರಿಕ್ಟ್ ನಲ್ಲಿ ಕಡಿಮೆ ಕಟ್ ಆಫ್ ನಿಲ್ಬಹುದು, ಇಲ್ಲಿ ಜಾಸ್ತಿನೂ ನಿಲ್ಬಹುದು. ನೀವು ಹೇಗೆ ಆಯ್ಕೆ ಮಾಡಿದಿರಿ ಮತ್ತು ನಿಮ್ಮ ರಿಸರ್ವೇಶನ್ ಕ್ಯಾಟಗರಿ ಏನು ಅಂತೇಳಿ ಡಿಸೈಡ್ ಆಗುವುದು ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಆಧಾರದ ಮೇಲೆ. ಆಯ್ತಾ, ಮೊದಲನೇದಾಗಿ ನಾನ್ HK ನೋಡ್ಕೊಂಡ್ ಬರೋಣ. ಸುಮಾರು ನಾನ್ HK ಅಲ್ಲಿ 3,395 ಹುದ್ದೆಗಳು ಬಿಟ್ಟಿದ್ದಾರೆ. ಬೆಂಗಳೂರು ನಗರ ಅಂದ್ರೆ ಬೆಂಗಳೂರು ಸಿಟಿ ಅಂತೀವಲ್ಲ, ಆ ಬೆಂಗಳೂರು ಸಿಟಿನಲ್ಲಿ ಸುಮಾರು 1,343 ಹುದ್ದೆಗಳು ಬಿಟ್ಟಿದ್ದಾರೆ. ಸುಮಾರು ಒಟ್ಟು 4,000 ಹತ್ತತ್ರ ಹುದ್ದೆಗಳು ಬಿಟ್ಟಿದ್ದಾರೆ. ಅದರಲ್ಲಿ ಮೇಲ್ ಮತ್ತು ಫಿಮೇಲ್ ಸೇರಿಸಿಕೊಂಡು ಸುಮಾರು 45% ಬೆಂಗಳೂರಿನಲ್ಲೇ ಬಿಟ್ಟಿದ್ದಾರೆ. ಸೇವಾ ನಿರತ ಅದೆಲ್ಲ ಸೇರಿಸ್ಕೊಂಡು ನೋಡಿದ್ರೆ ಒಂದು 50% ಅಂದ್ರೆ ಸುಮಾರು 1,800ರಿಂದ 2,000 ಹುದ್ದೆಗಳು ನಿಮ್ಮ ಒಂದು ಬೆಂಗಳೂರು ನಗರ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಇವೆ. ಈಗ ನೀವು ಕೇಳಬಹುದು, ಬೆಂಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಒಂದು ಕ್ಯಾಟಗರಿ ತಕ್ಕಂಗೆ ಬಹಳಷ್ಟು ಪೋಸ್ಟ್ಗಳಿವೆ ಅಂತೇಳಿ ಎಲ್ಲರೂ ಕೂಡ ಬೆಂಗಳೂರಿಗೆ ಹಾಕಲು ಬರ್ತಾರೆ. ಒಂದು ವಿಚಾರ ಸ್ನೇಹಿತರೆ, ಯಾವ ಒಂದು ಹುದ್ದೆಗಳಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟ್ಗಳಲ್ಲಿ ಅತಿ ಹೆಚ್ಚು ಪೋಸ್ಟ್ಗಳು ಇರುತ್ತವೆ ಅಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನ್ ಬೀಳುವುದು ಖಂಡಿತ. ಈ ಹಿಂದೆ ನೀವು ನೋಡಬಹುದು, ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವು ಕಲಬುರಗಿ ಮತ್ತು ಬೆಳಗಾವಿ ಕೆಲವೊಂದು ಡಿಸ್ಟ್ರಿಕ್ಟ್ಗಳು ಬಹಳಷ್ಟು ಪೋಸ್ಟ್ಗಳಿದ್ದವು. ಆ ಒಂದು ಡಿಸ್ಟ್ರಿಕ್ಟ್ಗಳಲ್ಲಿ ಸುಮಾರು ಬಹಳಷ್ಟು ಹೈಕ್ ನಿಂತಿದೆ ಕಟ್ ಆಫ್. ಹಾಗಾಗಿ ಎಚ್ಚರಿಸ್ತಾ ಇದ್ದೇನೆ, ನೀವು ಚೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಪ್ರೀವಿಯಸ್ VAO ಎಕ್ಸಾಮ್ ನಡೆಸಿದ್ದು KEAನೇ, ಹಾಗಾಗಿ ಒಂದು ಮಾಹಿತಿ ಇರಲಿ ಅಷ್ಟೇ. ನೀವು ಬೆಂಗಳೂರು ಚೂಸ್ ಮಾಡ್ಬೇಕಂದ್ರೆ ಕಟ್ ಆಫ್ ಕ್ಲಿಯರ್ ಆಗ್ಬೇಕಂದ್ರೆ ನೀವು ಒಂದ್ ಸ್ವಲ್ಪ ಸ್ಕೋರ್ ಜಾಸ್ತಿನೇ ಮಾಡ್ಬೇಕಾಗುತ್ತೆ. ಹಾಗಂತೇಳಿ ಕಡಿಮೆ ಹುದ್ದೆಯಲ್ಲಿ ಕಡಿಮೆ ಕಟ್ ಆಫ್ ನಿಲ್ಲುತ್ತೆ ಅಂತಾನು ಹೇಳಕ್ ಆಗೋದಿಲ್ಲ. ನಿಮ್ಮ ಒಂದು ಲಕ್, ಏಕೆಂದ್ರೆ ಯಾವ ಒಂದು ಡಿಸ್ಟ್ರಿಕ್ಟ್ಗೆ ಕಡಿಮೆ ಅಪ್ಲಿಕೇಶನ್ ಬರ್ತಾವೋ ಮತ್ತು ಕಡಿಮೆ ರ್ಯಾಂಕರ್ಸ್ ನಿಮ್ಮ ಒಂದು ಡಿಸ್ಟ್ರಿಕ್ಟ್ಗೆ ಅಪ್ಲೈ ಮಾಡ್ತಾರೋ, ನೀವು ಒಂದು ಹಾಕಿರುವಂತ ಡಿಸ್ಟ್ರಿಕ್ಟ್ಗೆ ಅಪ್ಲೈ ಮಾಡ್ತಾರೋ, ಅವಾಗ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಹೋಗುತ್ತೆ, ನಿಮ್ಮ ಒಂದು ಕಟ್ ಆಫ್ ಕ್ಲಿಯರ್ ಮಾಡಲು ಸಾಧ್ಯ ಆಗುತ್ತೆ. ಸುಮಾರು ನೋಡ್ಬೋದು, ಇಲ್ಲಿ ಬೆಂಗಳೂರು ನಗರದಲ್ಲಿ ಕ್ಯಾಟಗರಿ 1 ದವರಿಗೆ 53 ಇವೆ, 2A ದವರಿಗೆ 202 ಇವೆ, 2B ದವರಿಗೆ 53 ಇವೆ, 3A ದವರಿಗೆ 54 ಇವೆ, 3B ದವರಿಗೆ 67 ಇವೆ ಮತ್ತು ಪರಿಶಿಷ್ಟ ಜಾತಿ ಕ್ಲಾಸ್ A ಅವರಿಗೆ 71, ಕ್ಲಾಸ್ B 70 ಮತ್ತು ಕ್ಲಾಸ್ C ದವರಿಗೆ 47+13 ಇವೆ ಮತ್ತು ST ದವರಿಗೆ 40 ಇವೆ ಮತ್ತು ಜನರಲ್ ದವರಿಗೆ 673 ಇವೆ. ಇಲ್ಲಿ ಜನರಲ್ ನಿಮ್ಮ ಒಂದು ಕ್ಯಾಟಗರಿ ಇದ್ರೂ ಕೂಡ ನೀವು ಒಂದು ಒಳ್ಳೆ ಸ್ಕೋರ್ ಮಾಡಿದ್ರೆ ಜನರಲ್ ಅಲ್ಲಿ ಕೂಡ ಸೆಲೆಕ್ಟ್ ಆಗಬಹುದು. ಇದು ಸ್ನೇಹಿತರೆ, ಇದು ನಿಮ್ಗೆ ಒಳ್ಳೆ ಹುದ್ದೆನೆ ಅಂತ ಹೇಳ್ಬೋದು. ಬೆಂಗಳೂರಿಗೆ ಹಾಕೋರು ಒಂದು ಕಿವಿ ಮಾತು, ನಿಮ್ಮ ಒಂದು ಅಪ್ಲಿಕೇಶನ್ ಮಾತ್ರ ಜಾಸ್ತಿ ಬರ್ತವೆ. ಸುಮಾರು ಒಂದು 80ರಿಂದ 1 ಲಕ್ಷ ಈ ಒಂದು ಬೆಂಗಳೂರು ಸಿಟಿಗೆ ಬೀಳ್ಬೋದು ಅಂತ ಅನ್ಕೊಂಡಿದ್ದೇನೆ. ಯಾರು ಕೂಡ ಅಕ್ಯುರೇಟ್ ಆಗಿ ಹೇಳಲು ಸಾಧ್ಯ ಇಲ್ಲ, ಆದ್ರೆ ಸುಮ್ನೆ ಒಂದು ರೇಂಜ್ಗೆ ಹೇಳ್ತಾ ಇದ್ದೇನೆ. ಇವರು KEAದವರು ಬಿಟ್ಟೇ ಬಿಡ್ತಾರೆ, ಅಪ್ಲಿಕೇಶನ್ ಎಂಡ್ ಆದ್ಮೇಲೆ ನಿಮ್ಮ ಒಂದು ಯಾವ ಒಂದು ಡಿಸ್ಟ್ರಿಕ್ಟ್ಗೆ ಎಷ್ಟು ಪೋಸ್ಟ್ಗಳು ಅಪ್ಲೈ ಮಾಡಿದ್ದಾರೆ, ಅಪ್ಲಿಕೇಶನ್ ಬಂದಿದ್ದಾವೆ ಅಂತೇಳಿ ಬಿಡ್ತಾರೆ. ಆವಾಗ ಸಂಪೂರ್ಣವಾಗಿ ಒಂದು ವಿಡಿಯೋ ಮೂಲಕ ತಿಳಿಸ್ತೇನೆ. ನೀವು ಬೆಂಗಳೂರು ಚೂಸ್ ಮಾಡ್ಬೋದು, ಮಾಡಿದ್ರೆ ನಾ ಹೇಳಿದ್ನೆಲ್ಲ ಕಟ್ ಆಫ್ ಮಾತ್ರ
ಬೇರೆ ಡಿಸ್ಟಿಕ್ ಗಿಂತ ಇಲ್ಲಿ ಹೆಚ್ಚಿಗೆ ನಿಲ್ಲುತ್ತೆ. ಯಾಕೆಂದ್ರೆ ಪೋಸ್ಟ್ ಜಾಸ್ತಿ ಇರ್ಬೋದು, ಆದ್ರೆ ಅಪ್ಲಿಕೇಶನ್ ಮಾತ್ರ ಜಾಸ್ತಿ ಬೀಳ್ತವೆ. ಇನ್ನು ಮೈಸೂರು ಡಿಸ್ಟಿಕ್ಗೆ 46 ಇವೆ. ನಿಮ್ಮ ಒಂದು ಕ್ಯಾಟಗರಿ ಮತ್ತು ರಿಸರ್ವೇಶನ್ ನೋಡ್ಕೊಳ್ಳಿ. ನಿಮ್ಮ ಒಂದು ಕ್ಯಾಟಗರಿ 1 ಇದ್ರೆ ಇತರರು ಅಂದ್ರೆ ಪ್ರವರ್ಗ ಕ್ಯಾಟಗರಿ 1 ನಲ್ಲಿ ಇತರರು, ಅದರ್ಸ್ ನಲ್ಲಿ 2 ಇವೆ. ಟೋಟಲ್ ಪೋಸ್ಟ್ 2 ಇವೆ ಅದರ್ಸ್ ಅಂದ್ರೆ ಕ್ಯಾಟಗರಿ 1 ದವರಿಗೆ. ಇನ್ನು 2A ದವರಿಗೆ ಟೋಟಲ್ ಪೋಸ್ಟ್ 8 ಇವೆ. ಗ್ರಾಮೀಣ ಒಂದು ರಿಸರ್ವೇಶನ್ ಅಪ್ಲೈ ಆಗುತ್ತೆ ನೋಡಿ. ಹೀಗೆ ರಿಸರ್ವೇಶನ್ ಯಾವ ಒಂದು ಅಪ್ಲೈ ಆಗುತ್ತೆ ನೋಡಿ, ಆ ಒಂದು ರಿಸರ್ವೇಶನ್ ತಕ್ಕಂಗೆ ನೀವು ಆ ಒಂದು ಡಿಸ್ಟಿಕ್ ಅನ್ನು ಚೂಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಡಿಸ್ಟಿಕ್ ಹೇಳ್ತಾ ಹೋಗ್ತೇನೆ ನೋಡಿ. ಈಗ ಹುಬ್ಬಳ್ಳಿ ಧಾರವಾಡ ನಗರ 50 ಪೋಸ್ಟ್ ಇವೆ ಮತ್ತು ಫೀಮೇಲ್ಗೆ 17 ಪೋಸ್ಟ್ ಇವೆ. ಇಲ್ಲಿ ಫೀಮೇಲ್ಗೆ ಹೇಳ್ದೆ ಬಿಟ್ಟೆ. ಇಲ್ಲಿ ಫೀಮೇಲ್ಗೆ 16 ಇವೆ, ಯಾವುದು ಮೈಸೂರಿನಲ್ಲಿ. ಇನ್ನು ಬೆಂಗಳೂರಿನಲ್ಲಿ ಬಹಳಷ್ಟು ಪೋಸ್ಟ್ ಇವೆ, ಸುಮಾರು 445 ಪೋಸ್ಟ್ ಮಹಿಳೆಯರಿಗಿವೆ. ಇನ್ನು ನೆಕ್ಸ್ಟ್ ಡಿಸ್ಟಿಕ್, ನಿಮ್ಮ ಒಂದು ಈ ಒಂದು PDF ಎಲ್ಲರಿಗೆ ತಲುಪಿದೆ. KE ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಮತ್ತು ಟೆಲಿಗ್ರಾಮ್ ನಲ್ಲೂ ಬಂದಿದೆ. ಹಾಗಾಗಿ ಚೆನ್ನಾಗಿ PDF ನೋಡ್ಕೊಳ್ಳಿ. ಇನ್ನು ಮಂಗಳೂರು ನಗರ ಟೋಟಲ್ 83 ಪೋಸ್ಟ್ ಇವೆ. ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಶನ್ ನೋಡ್ಕೊಳ್ಳಿ. ಮಹಿಳೆಯರಿಗೆ 28 ಇವೆ. ಇನ್ ಸರ್ವಿಸ್ ದವರಿಗೆ 10 ಇವೆ, ಒಳ್ಳೆ ಪೋಸ್ಟ್ ಇನ್ ಸರ್ವಿಸ್ ದವರಿಗೆ. ಮತ್ತು ಟ್ರಾನ್ಸ್ಜೆಂಡರ್ ಕೂಡ ಪೋಸ್ಟ್ ಕೊಟ್ಟಿದ್ದಾರೆ. ಈ ಸಾರಿ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಬೆಂಗಳೂರು ಜಿಲ್ಲೆ, ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಾ ಇದ್ರಿ. ಅಪ್ಲಿಕೇಶನ್ ನೋಡಿ ಹಾಕಿ. ಬೆಂಗಳೂರು ಸಿಟಿ ಬೇರೆ, ಬೆಂಗಳೂರು ಡಿಸ್ಟಿಕ್ ಬೇರೆ. ನೀವು ಬೆಂಗಳೂರು ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ಪೋಸ್ಟ್ ಮಾತ್ರ 17 ಇವೆ. ನೀವು ಬೆಂಗಳೂರು ಸಿಟಿ ಅಂದ್ರೆ ನಗರಕ್ಕೆ ಅಪ್ಲೈ ಮಾಡಿದ್ರೆ 1343 ಪೋಸ್ಟ್ ಅಪ್ಲೈ ಆಗುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ನೋಡಿ ಹಾಕಿ. ಮಹಿಳೆಯರಿಗೆ 6 ಪೋಸ್ಟ್ ಇವೆ ಬೆಂಗಳೂರು ಜಿಲ್ಲೆನಲ್ಲಿ. ಇನ್ನು ತುಮಕೂರು ಜಿಲ್ಲೆಯಲ್ಲಿ 34 ಪೋಸ್ಟ್ ಇವೆ ಟೋಟಲ್, ಮತ್ತೆ ಮಹಿಳೆಯರಿಗೆ 11 ಇವೆ. ಇನ್ ಸರ್ವಿಸ್ ದವರಿಗೆ 4 ಇವೆ. ಮತ್ತು ಮಹಿಳಾ ಇನ್ ಸರ್ವಿಸ್ ಏನಿದು, ಮಹಿಳಾ ಇನ್ ಸರ್ವಿಸ್ಗೆ ಒಂದೇ ಪೋಸ್ಟ್ ಇದೆ, ಅದು GM ನಲ್ಲಿದೆ. ಕೋಲಾರ ಜಿಲ್ಲೆ ಟೋಟಲ್ 34 ಇವೆ ಮತ್ತು ಮಹಿಳೆಯರಿಗೆ 11 ಇವೆ. ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟೋಟಲ್ 34 ಇವೆ ಮತ್ತು ಮಹಿಳೆಯರಿಗೆ 11 ಪೋಸ್ಟ್ ಇವೆ. ಇನ್ ಸರ್ವಿಸ್ ದವರಿಗೆ 4 ಇವೆ. ಮೈಸೂರು ಜಿಲ್ಲೆ 39 ಟೋಟಲ್ ಇವೆ ಮತ್ತು ಮಹಿಳೆಯರಿಗೆ 13 ಇವೆ. ಮತ್ತು ಇನ್ ಸರ್ವಿಸ್ ದವರಿಗೆ 5 ಕೊಟ್ಟಿದ್ದಾರೆ. ಇನ್ನು ಯಾವ ಡಿಸ್ಟಿಕ್ ಅಂದ್ರೆ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರನಲ್ಲಿ 34 ಹುದ್ದೆಗಳು ಕೊಟ್ಟಿದ್ದಾರೆ ಮತ್ತು ಮಹಿಳೆಯರಿಗೆ 11 ಕೊಟ್ಟಿದ್ದಾರೆ. ಇನ್ನು ಹಾಸನ ಜಿಲ್ಲೆ 27 ಇವೆ ಮತ್ತು ಮಹಿಳೆಯರಿಗೆ 9 ಕೊಟ್ಟಿದ್ದಾರೆ. ಮತ್ತು ಸೇವಾ ನಿರತ ಅಂದ್ರೆ ಇನ್ ಸರ್ವಿಸ್ ದವರಿಗೆ 3 ಪೋಸ್ಟ್ ಇವೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಒಂದ್ ಸ್ವಲ್ಪ ಚಲೋ ಪೋಸ್ಟ್ ಇದೆ, ಒಳ್ಳೆ ಪೋಸ್ಟ್ ಇದೆ, ನೀವು ತೆಗೆದುಕೊಳ್ಬಹುದು. ಯಾಕೆಂದ್ರೆ ಕೊಡಗುನಲ್ಲಿ ಕ್ಯಾಟಗರಿಗೆ ವೈಸ್ ಡಿವೈಡ್ ಮಾಡಿದಾಗ ಸಮನಾಗಿ ಹಂಚಿದ್ದಾರೆ. ಆಲ್ಮೋಸ್ಟ್ ಸರಿಯಾಗಿವೆ ಪೋಸ್ಟ್ 49 ಇವೆ. ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಶನ್ ತಕ್ಕಂಗೆ ನೀವು ಇಲ್ಲಿ ಹಾಕ್ಬಹುದು. 17 ಪೋಸ್ಟ್ ಮಹಿಳೆಯರಿಗಿವೆ. ಇನ್ನು ನೆಕ್ಸ್ಟ್ ಡಿಸ್ಟಿಕ್ ಮಂಡ್ಯ ಜಿಲ್ಲೆ ಒಟ್ಟು 66 ಪೋಸ್ಟ್ ಇವೆ. ಇಲ್ಲಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಡಿಸ್ಟಿಕ್. ನಿಮ್ಮ ಒಂದು ಪೋಸ್ಟ್ಗೆ ಸಂಬಂಧಿಸಿದಂತೆ ಕ್ಯಾಟಗರಿ ರಿಸರ್ವೇಶನ್ ನೋಡ್ಕೊಂಡು ಹಾಕಿ. ಇನ್ನು ಯಾವ ಡಿಸ್ಟಿಕ್ ಅಪ್ಪ ಅಂದ್ರೆ ದಾವಣಗೆರೆಯಲ್ಲಿ 17 ಪೋಸ್ಟ್ ಇವೆ. 17 ಪೋಸ್ಟ್ ಇವೆ ಮತ್ತು ಮಹಿಳೆಯರಿಗೆ 6 ಇವೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ 67 ಇವೆ. ಇದು ಕೂಡ ಒಳ್ಳೆ ಪೋಸ್ಟ್ ಇದೆ. ಮೀಡಿಯಂ ಪೋಸ್ಟ್ ಇರೋದ್ರಿಂದ ಹೆಲ್ಪ್ ಆಗ್ಬಹುದು. ನಿಮ್ದೊಂದು ಮೀಡಿಯಂ ಸ್ಕೋರ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಒಂದು ಶಿವಮೊಗ್ಗ ಜಿಲ್ಲೆ ಆಯ್ಕೆ ಮಾಡ್ಕೋಬಹುದು. ಲಾಸ್ಟಿಗೆ ಹೇಳ್ತೇನೆ ಯಾವ ಒಂದು ಡಿಸ್ಟಿಕ್ ಚೂಸ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತೇಳಿ. ಮತ್ತು 22 ಮಹಿಳೆಯರಿಗಿವೆ. ಇನ್ನು ಯಾವ ಡಿಸ್ಟಿಕ್, ಚಿತ್ರದುರ್ಗ 50 ಪೋಸ್ಟ್ ಇವೆ ಮತ್ತು ಮಹಿಳೆಯರಿಗೆ 17 ಪೋಸ್ಟ್ ಇವೆ. ಅಂದ್ರೆ ಮಹಿಳೆಯರಿಗೆ ಸಪರೇಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಮಹಿಳೆಯರು ಇನ್ ಸರ್ವಿಸ್ ದವರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ ಸಪರೇಟ್ ಆಗಿ ಒಂದು ಪೋಸ್ಟ್ಗಳು ಹೊಡೆದು ಹಾಕಿಬಿಟ್ಟಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆ 34 ಪೋಸ್ಟ್ ಇವೆ, ಮಹಿಳೆಯರಿಗೆ 11 ಇವೆ. ಇನ್ನು ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಜಿಲ್ಲೆ 46 ಪೋಸ್ಟ್ ಇವೆ, ಮಹಿಳೆಯರಿಗೆ 16 ಕೊಟ್ಟಿದ್ದಾರೆ. ಇನ್ನು ಯಾವ ಡಿಸ್ಟಿಕ್ ಅಂದ್ರೆ ಉಡುಪಿ ಜಿಲ್ಲೆ 67 ಪೋಸ್ಟ್ ಇವೆ, ಒಳ್ಳೆ ಪೋಸ್ಟ್ 67 ಪೋಸ್ಟ್ ಇವೆ ಮತ್ತು 22 ಮಹಿಳೆಯರಿಗೆ ಕೊಟ್ಟಿದ್ದಾರೆ.
ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಕಾರವಾರ 34 ಪೋಸ್ಟ್ ಇವೆ, ಮಹಿಳೆಯರಿಗೆ 11 ಇವೆ. ಚಿಕ್ಕಮಗಳೂರು ಜಿಲ್ಲೆ 34 ಪೋಸ್ಟ್ ಮತ್ತು ಮಹಿಳೆಯರಿಗೆ 11. ಗದಗ ಜಿಲ್ಲೆ 24, ಮಹಿಳೆಯರಿಗೆ 8. ಇನ್ನು ರೈಲ್ವೇಸ್ ಬೆಂಗಳೂರಿನಲ್ಲಿ 17 ಕೊಟ್ಟಿದ್ದಾರೆ, 6 ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಇನ್ ಸರ್ವಿಸ್ದವರಿಗೆ 2 ಇವೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಈ ಸಾರಿ, 7 ಇವೆ ಮತ್ತು ಮಹಿಳೆಯರಿಗೆ 2 ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆ 13 ಮತ್ತು ಮಹಿಳೆಯರಿಗೆ 5 ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ನಾನ್ ಯಲ್ಲಿ ಇವೆರಡು ಕೆ ರೀಜನ್ ಇರುವಂತಹ ಡಿಸ್ಟ್ರಿಕ್ಟ್ಗಳು ಕೊಟ್ಟಿದ್ದಾರೆ, ರಾಯಚೂರು ಮತ್ತು ಬಳ್ಳಾರಿ. ನೀವು ಒಂದು ಅಪ್ಲೈ ಮಾಡಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಮೇನ್ ಆಗಿ ನಿಮ್ಮ ಕ್ಯಾಟಗರಿ ಮತ್ತು ರಿಸರ್ವೇಶನ್ ಹೆಚ್ಚಾಗಿ ಅಪ್ಲೈ ಆಗುತ್ತೆ. ನೋಡಿ, ಒಂದ್ ಮಾತ್ರ ಹೇಳ್ತೇನೆ, ಏನಪ್ಪಾ ಅಂದ್ರೆ ಹೈಯೆಸ್ಟ್ ಪೋಸ್ಟ್ ಇದ್ದಲ್ಲಿ ಹೈಯೆಸ್ಟ್ ಅಪ್ಲಿಕೇಶನ್ ಬರ್ತವೆ ಮತ್ತು ಕಟ್ ಆಫ್ ಕೂಡ ಹೈ ನಿಲ್ಲುತ್ತೆ. ಇನ್ನು ಲೋಯೆಸ್ಟ್ ಪೋಸ್ಟ್ ಇದ್ದಲ್ಲಿ ಮೀಡಿಯಂ ಅಪ್ಲಿಕೇಶನ್ ಬಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಹೈಯೆಸ್ಟ್ ಪೋಸ್ಟ್ ಇದ್ದಲ್ಲಿಕ್ಕಿಂತ ಕಟ್ ಆಫ್ ಗಿಂತ ಲೋಯೆಸ್ಟ್ ಪೋಸ್ಟ್ ನಲ್ಲಿ ಇರುವಂತಹ ಕಟ್ ಆಫ್ ಡಿಫ್ರೆಂಟ್ ಆಗುತ್ತೆ, ಅಂದ್ರೆ ಕಡಿಮೆ ಬರುತ್ತೆ. ಏಕೆಂದ್ರೆ ಈ ಹಿಂದೆ ನೋಡಿರ್ಬೋದು ನೀವು, ದ ಪ್ರಿಡಿಕ್ಟ್ ಮಾಡಬಹುದು. ಒಂದು ಎಕ್ಸಾಮ್ ಡಿಸ್ಟ್ರಿಕ್ಟ್ ವೈಸ್ ನಡೆದಿರೋದ್ರಿಂದ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ವೈಸ್ ನೋಡ್ಕೊಳ್ಳಿ, ಎಷ್ಟು ಅಪ್ಲಿಕೇಶನ್ ಬಂದಿವೆ, ಎಲ್ಲಾ ಡಾಟಾ ಇದೆ, ನೋಡ್ಕೊಳ್ಳಿ. ಕನ್ಫರ್ಮ್ ಆಗಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಕ್ಯಾಟಗರಿ ರಿಸರ್ವೇಶನ್ಗೆ ತಕ್ಕಂಗೆ ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಯಾವುದೇ ಗೊಂದಲ ಬೇಡ, ಸುಮ್ಮನೆ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಸುಮ್ಮನೆ ಯೋಚನೆ ಮಾಡೋದಕ್ಕಿಂತ ಬೇಗ ಅಪ್ಲಿಕೇಶನ್ ಹಾಕಿ. ಈಗ ಸಾಲ್ವ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಕೆ ಅವರು. ಹಾಗಾಗಿ ಶಿವಮೊಗ್ಗ, ಚಿತ್ರದುರ್ಗ ಮತ್ತು ಮಂಡ್ಯ, ಇಲ್ಲ ಅಂದ್ರೆ ಬೆಂಗಳೂರು ನಗರ, ಇವು 4 ಡಿಸ್ಟ್ರಿಕ್ಟ್ಗಳು ಒಳ್ಳೆ ಪೋಸ್ಟ್ ಇವೆ. ಬೆಂಗಳೂರಿನಲ್ಲಿ ಬಹಳಷ್ಟು ಪೋಸ್ಟ್ ಇವೆ ಇವು. ಮತ್ತು ನೆಕ್ಸ್ಟ್ ಹೇಳಿರುವಂತ ಜಿಲ್ಲೆಗಳು ನಾರ್ಮಲ್ ಮೀಡಿಯಂ ಪೋಸ್ಟ್ಗಳಿವೆ. ನಿಮ್ಮ ಒಂದು ಕ್ಯಾಟಗರಿ ಮತ್ತು ರಿಸರ್ವೇಶನ್ ಸಂಬಂಧಪಟ್ಟಾಗಿ ನೋಡ್ಕೊಳ್ಳಿ, ಆದ್ರೆ ಬೇರೆ ಬೇರೆ ಡಿಫ್ರೆನ್ಸ್ ಆಗುತ್ತೆ. ಒಟ್ಟಿನಲ್ಲಿ ಕಡಿಮೆ ಪೋಸ್ಟ್ ಇದ್ದಲ್ಲಿ ಕಡಿಮೆ ಅಪ್ಲಿಕೇಶನ್ ಬಂದ್ರೆ ಕಟ್ ಆಫ್ ಕೂಡ ಕಡಿಮೆ ಆಗೇ ಆಗುತ್ತೆ. ಹೆಚ್ಚಿನ ಪೋಸ್ಟ್ ಇದ್ದಲ್ಲಿ ಹೆಚ್ಚಿಗೆ ಅಪ್ಲಿಕೇಶನ್ ಬಂದು ಕಟ್ ಆಫ್ ಕೂಡ ಹೆಚ್ಚಿಗೆ ಆಗುತ್ತೆ. ಇದೊಂದು ತಲೆಗಿಟ್ಕೊಳ್ಳಿ. ಮತ್ತು ನಿಮ್ಮ ಒಂದು ಸ್ಕೋರ್ ನಾನು ಎಷ್ಟು ಮಾಡಬಲ್ಲೆ ಅನ್ನೋದ್ರ ಮೇಲೆ ನೀವು ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡ್ಕೊಳ್ಳಿ. ನೀವು ಒಂದು 70+ ಅಂದ್ರೆ 75+ ಮಾಡೋ ಹಾಗಿದ್ರೆ ನೀವು ಬೆಂಗಳೂರು ನಗರ ಚೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಸೆಲೆಕ್ಟ್ ಆಗ್ತಾರೆ. ನೀವು ಒಂದ್ ವೇಳೆ 65-70 ಒಳಗಡೆ ಮಾಡ್ತಾ ಇದ್ರೆ ಅಂದ್ರೆ ಕ್ಯಾಟಗರಿ ರಿಸರ್ವೇಶನ್ ತಕ್ಕಂಗೆ ಒಳಗಡೆ ಮಾಡ್ತಾ ಇದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಕಡಿಮೆ ಪೋಸ್ಟ್ ಅಂದ್ರೆ ಮೀಡಿಯಂ ಪೋಸ್ಟ್ ನಲ್ಲಿ ಇರುವಂತಹ ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಕೆ ನೋಡಿ ಸ್ನೇಹಿತರೆ, ಈ ಬಾರಿ ಕೆ ಒಂದು ರಿಸರ್ವೇಶನ್ ಸಂಬಂಧಪಟ್ಟಂಗೆ ಸಪರೇಟ್ ಆಗಿ ನೋಟಿಫಿಕೇಶನ್ ಬಂದಿದೆ. ಆಲ್ರೆಡಿ ಈ ಹಿಂದೆನೂ ಕೂಡ ಬಂದಿದೆ. ನೀವು ಕೆ ನಲ್ಲಿ ಕ್ಲೈಮ್ ಮಾಡ್ತಾ ಇದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇಟ್ಟುಕೊಂಡು ಈ ಒಂದು ಅಪ್ಲಿಕೇಶನ್ ಹಾಕಿ. ಕೆ ನಲ್ಲಿ ಬೆಂಗಳೂರು ನಗರ ಕೂಡ ಬರುತ್ತೆ. ಅದರಲ್ಲಿ 114 ಪೋಸ್ಟ್ ಇವೆ ಕೆ ನಲ್ಲಿ. ಕೇವಲ ಕೆ ದವರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಾನ್ ಕೆ ದವರಿಗೆ ಅಪ್ಲೈ ಆಗೋದಿಲ್ಲ. ಈ ಹಿಂದೆ 20% ಇರುತ್ತೆ ಅಂತ ಹೇಳಿದ್ರು, ಈಗ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಮಾಹಿತಿ ಪ್ರಕಾರ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿಯಾದಂತ ನನಗೂ ಗೊತ್ತಿಲ್ಲ. ಆದ್ರೆ ಒಳ್ಳೆ ಒಂದು ಸ್ಟೇಜ್ ನಲ್ಲಿ ಇರುವಂತಹ ವ್ಯಕ್ತಿಗಳೇ ಹೇಳಿದ್ದಾರೆ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಕೆ ನಲ್ಲಿ ಮಹಿಳೆಯರಿಗೆ ಒಂದು ಬೆಂಗಳೂರು ನಗರದಲ್ಲಿರುವಂತ ನಗರಕ್ಕೆ 38 ಮಹಿಳೆಯರಿಗಿವೆ. ಇನ್ನು ಇನ್ ಸರ್ವಿಸ್ ದವರಿಗೆ 13 ಇವೆ. ಸೇವಾನಿರತ ಮಹಿಳೆಯರಿಗೆ 4 ಇವೆ. ಇನ್ನು ಟ್ರಾನ್ಸ್ಜೆಂಡರ್ ಕೂಡ ಇವೆ, ನೋಡ್ಕೊಳ್ಳಿ. 2 ಪೋಸ್ಟ್ ಇವೆ ನೋಡಿ, GM ನಲ್ಲಿ ಇವೆ. ಇನ್ನು ಕಲಬುರಗಿ ನಗರ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾನೆ ಅಂತ ಅನ್ನೋಕೆ ಆಗೋದಿಲ್ಲ. ಯಾಕೆಂದ್ರೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ರೆ 1-2 ಪೋಸ್ಟ್ ಸಿಗುತ್ತವೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಬೆಂಗಳೂರಿನಲ್ಲಿ ನಾನ್ ನಲ್ಲಿ 1343 ಪೋಸ್ಟ್ಗಳಿವೆ ಅಲ್ಲ, ಕ್ಯಾಟಗರಿ ವೈಸ್ 100-200 ಬರ್ತವೆ.
ಆ 100, 200 ಬಂದಾಗ ಅಪ್ಲಿಕೇಶನ್ 20,000, 30,000 ಬಂದಾಗ ಅಲ್ಲಿ ಡಿವೈಡ್ ಮಾಡಿ ಏಟಾಗುತ್ತೆ? ಆ ತರ ಥಿಂಕ್ ಮಾಡ್ಬೇಕು ನೀವು. ಒಂದು ಅಪ್ಲಿಕೇಶನ್ ಜಾಸ್ತಿ ಬಂದಾಗ ನಿಮ್ಮ ಒಂದು ಕ್ಯಾಟಗರಿಗೆ 100 ಪೋಸ್ಟ್ ಇದ್ರು 10,000 ಜನ ಅಪ್ಲಿಕೇಶನ್ ಹಾಕಿದ್ರೆ ಅಲ್ಲಿ ಏಟಾಗುತ್ತೆ? 1:100 ಆಗುತ್ತೆ. ಇಲ್ಲಿ 10 ಪೋಸ್ಟು 5 ಪೋಸ್ಟ್ ಇದ್ದಾಗ 5,000, 4,000 ಅಪ್ಲಿಕೇಶನ್ ಬಂದ್ರೆ ಅಲ್ಲಿ ಎಷ್ಟು ರೇಷಿಯೋ ಆಗುತ್ತೆ? ನಾ ಎಕ್ಸ್ಪೆಕ್ಟೆಡ್ ಹೇಳ್ತಾ ಇದ್ದೀನಿ. 100 ಪೋಸ್ಟ್ಗಳಿಗೆ 10,000, 20,000 ಬರೋದಿಲ್ಲ. ಸುಮಾರು 40,000 ರಿಂದ 50,000 ಬಂದ್ರು ಬರ್ಬೋದು. ಯಾಕೆಂದ್ರೆ ಪೋಸ್ಟ್ ಜಾಸ್ತಿ ಇವೆ ಅಂತೇಳಿ ಎಲ್ರು ಕೂಡ ಅಲ್ಲೇ ಒಂದು ಅಪ್ಲಿಕೇಶನ್ ಹಾಕಲು ಟ್ರೈ ಮಾಡ್ತಾರೆ. ಹಾಗಾಗಿ ನೀವು ಮೀಡಿಯಂ, ಈ ಕಡೆ ಹೈಯೆಸ್ಟ್ ಪೋಸ್ಟ್ ಇರಬಾರ್ದು, ಈ ಕಡೆ ಲೋಯೆಸ್ಟ್ ಪೋಸ್ಟ್ ಇರಬಾರ್ದು. ಮೀಡಿಯಂ ನಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ನಿಮ್ ಕ್ಯಾಟಗರಿ ರಿಸರ್ವೇಶನ್ ನೋಡ್ಕೊಳ್ಳಿ. ಆ ಒಂದು ಆಧಾರದ ಮೇಲೆ ನೀವು ಡಿಸ್ಟಿಕ್ ಅನ್ನ ಚೂಸ್ ಮಾಡಬೇಕು ಅಷ್ಟೇ. ಕಲಬುರಗಿಯಲ್ಲಿ 33 ಪೋಸ್ಟ್ ಇವೆ. ಯಾರು HK ದವರು ಇದ್ದೀರಾ? 33 ಪೋಸ್ಟ್ ಇವೆ. ಇನ್ನು ಮಹಿಳೆಯರಿಗೆ 11 ಇವೆ. ಮತ್ತೆ ಕಲಬುರಗಿ ಜಿಲ್ಲೆ, ಇದು ಕಲಬುರಗಿ ನಗರ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾನೆ ನೋಡಿ. ಟೋಟಲ್ 81 ಪೋಸ್ಟ್ ಇವೆ. ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು. HK ನಲ್ಲಿ ಒಳ್ಳೆ ಪೋಸ್ಟ್ ಇರೋದ್ರಿಂದ, ಹೈಯೆಸ್ಟ್ ಪೋಸ್ಟ್ ಇರೋದ್ರಿಂದ ಜಾಸ್ತಿ ಜನ ಇಲ್ಲಿಗೆ ಹಾಕುವಂತ ಸಾಧ್ಯತೆ ಕೂಡ ಇರುತ್ತೆ. ಮತ್ತೆ ಎಲ್ರು ಆನ್ಲೈನ್ ಸೆಂಟರ್ಗೆ ಹೋಗ್ತೀರಾ, ಅಪ್ಲಿಕೇಶನ್ ಹಾಕ್ತೀರಾ. ಯಾವ ಒಂದು ಡಿಸ್ಟಿಕ್ಗೆ ಹೆಚ್ಚಿವೆ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ರು ಕೇಳ್ತಿರ್ತೀರ. ಹಾಗಾಗಿ ಯಾರಾದ್ರೂ ಗೊತ್ತಿರೋರು ಹೇಳ್ಬಿಡ್ತಾರೆ. ಗೊತ್ತಿದ್ದಾಗ ನಡಿಯಪ್ಪ ಅಲ್ಲೇ ಬಹಳಷ್ಟು ಪೋಸ್ಟ್ ಇವೆ, ಅಲ್ಲೇ ಅಪ್ಲಿಕೇಶನ್ ಹಾಕಿ ಬಿಡೋಣ ಅಂತೇಳಿ ಬಹಳಷ್ಟು 80% ಜನ ಹಂಗೆ ಮಾಡ್ತಾರೆ. ಹಾಗಾಗಿ ನೋಡಿ ಹಾಕಿ. ಪೊಲೀಸ್ ಕಾನ್ಸ್ಟೇಬಲ್ಸ್ ಮಹಿಳೆಯರಿಗೆ ಕಲಬುರಗಿ ಜಿಲ್ಲೆಯಲ್ಲಿ 27 ಪೋಸ್ಟ್ ಇವೆ. ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ರಾಯಚೂರು ಜಿಲ್ಲೆ, ರಾಯಚೂರಿನಲ್ಲಿ 51 ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೀಡಿಯಂ ಇದೆ ನೋಡಿ. ಮೀಡಿಯಂ ಒಂದು ಅಪ್ಲಿಕೇಶನ್ ಪೋಸ್ಟ್ ಇವೆ. ಮೀಡಿಯಂ ಅಪ್ಲಿಕೇಶನ್ ಬರ್ತವೆ ನೋಡಿ ಹಾಕಿ. ರಾಯಚೂರು ಅಂತ ಒಳ್ಳೆ ಡಿಸ್ಟಿಕ್ ಇದೆ ನೋಡಿ. ಮಾಡರೇಟ್ ಮೀಡಿಯಂ ನಲ್ಲಿ ಒಂದು ಡಿಸ್ಟಿಕ್ ಚೂಸ್ ಮಾಡೋದಾದ್ರೆ ರಾಯಚೂರು ಓಕೆ. ಇನ್ನು ಬೀದರ್ ನಲ್ಲಿ ಕೂಡ 54 ಪೋಸ್ಟ್ ಇವೆ. ನಿಮ್ಮ ಕ್ಯಾಟಗರಿ ರಿಸರ್ವೇಶನ್ ನೋಡ್ಕೊಳ್ಳಿ. ಎಲ್ಲಾ ಕ್ಯಾಟಗರಿ ಮತ್ತು ರಿಸರ್ವೇಶನ್ ನೋಡಿದ್ರೆ 4-5 ಪೋಸ್ಟ್ಗಳು ಬಿಟ್ರೆ ಹೆಚ್ಚಿಗೆ ಸಿಗುವುದಿಲ್ಲ. ನಿಮ್ಮ ಒಂದು ಜನರಲ್ ಮೆರಿಟ್ ಕೂಡ ಹಿಡಿದ್ರೆ 20-30 ಇಷ್ಟೇ ಸಿಗುತ್ತೆ ಪೋಸ್ಟ್ಗಳು. ಆದ್ರೆ ನೀವು ಬೆಂಗಳೂರಿನಲ್ಲಿ ಹಾಕಿದ್ರೆ ಜಾಸ್ತಿ ಸಿಗುತ್ತವೆ. ಆದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಅಪ್ಲಿಕೇಶನ್ ಬಂದೇ ಬರುತ್ತೆ. ಅಪ್ಲಿಕೇಶನ್ ಬಂದಾಗ ಕೂಡ ಹೇಳ್ತೇನೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ 23 ಪೋಸ್ಟ್ ಇವೆ. ಮಹಿಳೆಯರಿಗೆ 8 ಕೊಟ್ಟಿದ್ದಾರೆ. ಇನ್ ಸರ್ವಿಸ್ ದವರಿಗೆ 3 ಇವೆ. ಇನ್ನು ಟ್ರಾನ್ಸ್ಜೆಂಡರ್ ಅವರಿಗೆ 1 ಇವೆ. ಬಳ್ಳಾರಿ ಜಿಲ್ಲೆಯಲ್ಲಿ 27 ಇವೆ. ಮಹಿಳೆಯರಿಗೆ 9 ಕೊಟ್ಟಿದ್ದಾರೆ. ಇನ್ ಸರ್ವಿಸ್ ದವರಿಗೆ 3, ಮಹಿಳೆಯರಿಗೆ 1. ವಿಜಯನಗರ ಜಿಲ್ಲೆಯಲ್ಲಿ 15 ಪೋಸ್ಟ್ ಇವೆ ಕೇವಲ. ಮಹಿಳೆಯರಿಗೆ 5 ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ರಿಸರ್ವೇಶನ್ ತಕ್ಕಂಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ನಿಮ್ದು ಕ್ಯಾಟಗರಿ ರಿಸರ್ವೇಶನ್ ಇವೆರಡು ಕನ್ಸಿಡರ್ ಮಾಡಿದಾಗ ಮೀಡಿಯಂ ಪೋಸ್ಟ್ ಆದ್ರೂ ಬರಬೇಕು. ಒಂದು ಡಿಸ್ಟಿಕ್ಗೆ 50 ಪೋಸ್ಟ್ ಇದ್ರೆ ನಿಮಗೆ ಒಂದು 5 ರಿಂದ 8 ಪೋಸ್ಟ್ ಬರ್ತಾ ಇದ್ರೆ ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಶನ್ ತಕ್ಕಂಗೆ ಅಲ್ಲಿ ಹಾಕ್ಬೋದು. ನೀವು 60-100 ಪೋಸ್ಟ್ ಇದ್ರು ಕೂಡ, 60-70 ಪೋಸ್ಟ್ ಇದ್ರು ಕೂಡ ನಿಮ್ಮ ಒಂದು ಕ್ಯಾಟಗರಿಗೆ 2-3 ಪೋಸ್ಟ್ ಮಾತ್ರ ಬರ್ತಾ ಇದೆ ಅಂತೇಳಿ ಇದ್ರೆ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಕ್ಯಾಟಗರಿ ರಿಸರ್ವೇಶನ್ ನೋಡ್ಕೊಂಡು ಹಾಕಿ ಅಂತ ಹೇಳ್ತೇನೆ. ಇನ್ನು ಹೈಯೆಸ್ಟ್ ಪೋಸ್ಟ್ ಎಲ್ಲಿವೆ ಅಂತೇಳಿ ಎಲ್ಲಿ ಇರ್ತಾವಲ್ವಾ ಅಲ್ಲಿ ಜಾಸ್ತಿ ಅಪ್ಲಿಕೇಶನ್ ಬರುವಂತ ಸಾಧ್ಯತೆ ಇರುತ್ತೆ. ನೋಡಿ ಹಾಕಿ. ನಾ ಹಾಕ್ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಒಂದು ಸ್ಕೋರ್, ಎಬಿಲಿಟಿ, ಕ್ಯಾಟಗರಿ ರಿಸರ್ವೇಶನ್ ಎಲ್ಲ ಒಂದು ಗಮನದಲ್ಲಿ ಇಟ್ಟುಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದೇನೆ. ಇದು ಸ್ನೇಹಿತರೆ ಒಂದು ಸಣ್ಣ ಮಾಹಿತಿ. ನಿಮ್ಗೆ ಅರ್ಥ ಆದ್ರೆ ನೋಡ್ಕೊಂಡು ಹಾಕಿ ಅಂತ ಹೇಳ್ತೇನೆ. ಒಂದು ವೇಳೆ ನಿಮ್ಗೆ ಒಳ್ಳೆ ಪೋಸ್ಟ್ ಇದ್ದಲ್ಲೇ ಹಾಕ್ಬೇಕು ಮತ್ತು ನಮ್ಮ ಒಂದು ಡಿಸ್ಟಿಕ್ ನಾ ಇಲ್ಲೇ ಜಾಬ್ ಮಾಡ್ತೇನೆ, ನಮ್ಗೆ ಇಲ್ಲೇ ನನ್ನ ಕೆಪಾಸಿಟಿ ಇದೆ, ನಂದು ಒಳ್ಳೆ ಸ್ಕೋರ್ ಮಾಡುವಂತ ಕೆಪಾಸಿಟಿ ಇದ್ದೇ ಇದೆ ಅಂತೇಳಿ ಇದ್ರೆ ಬೆಂಗಳೂರು ನಗರವನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ಕಲಬುರಗಿ ನಗರವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒಂದು ವೇಳೆ ಸ್ವಲ್ಪ ನಂದು ಕಟ್ ಆಫ್ ಗಿಂತ ಕಡಿಮೆ ನಿಲ್ಬಹುದು. ಮತ್ತೆ ಕಟ್ ಆಫ್ ಕ್ಲಿಯರ್ ಆಗ್ಬೇಕಂದ್ರೆ ನಿಮ್ಮ ಮಾಡರೇಟ್
ಥಿಂಕಿಂಗ್ ಇರಲೇಬೇಕು ಅಂತ ಹೇಳ್ತೇನೆ. ಕಟ್ ಆಫ್ ನೋಡಿ ಸ್ನೇಹಿತರೆ, ಕಟ್ ಆಫ್ ಯಾರು ಹೀಗೆ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಡಿಸ್ಟಿಕ್ ವೈಸ್ ಮಾತ್ರ ವೇರಿಯೇಷನ್ ಆಗುವುದು ಖಂಡಿತ. ಏಕೆಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ನೋಡಿರ್ಬಹುದು, ಬೇರೆ ಬೇರೆ ಜಿಲ್ಲೆಗೆ 120, 116 ನಿಂತ್ರೆ ಕೆಲವೊಂದು ಡಿಸ್ಟಿಕ್ಗಳಿಗೆ 100, 105ಕ್ಕೆ ನಿಲ್ತಿದೆ. ಹಂಗಾಗಿ ಬಹಳಷ್ಟು ವೇರಿಯೇಷನ್ ಆಗುತ್ತೆ ಡಿಸ್ಟಿಕ್ ವೈಸ್ ಇರೋದ್ರಿಂದ. ಅಪ್ಲಿಕೇಶನ್ ಹೆಂಗೆ ಹಾಕ್ತಾರೆ ಮತ್ತು ಒಂದು ಟ್ಯಾಲೆಂಟೆಡ್ ಬ್ರಿಲಿಯಂಟ್ ಪರ್ಸನ್ಸ್ಗಳು ಜಾಸ್ತಿ ನಿಮ್ಮ ಡಿಸ್ಟಿಕ್ಗೆ ಹಾಕಿದ್ರೆ ಅವರೇ ತೆಗೆದುಕೊಂಡು ಹೋಗ್ಬಿಡ್ತಾರೆ, ಕಟ್ ಆಫ್ ಕೂಡ ಹೈ ನಿಂತು ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೇನೆ. ಇದು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.